ಅದು ತಂದ್ಕೊಡಪ್ಪ ಇದು ತಂದ್ಕೊಡಪ್ಪ. ಒಂದಿನ ರಾಜ ಅಂದ್ರೆ ಫುಲ್ ಎಂಜಾಯ್. ಏನಕ್ಕೆ ಇಷ್ಟ ಅಂತಂದ್ರೆ ಅದು ಏನೋ ಒಂಥರ ಎಮೋಷನ್ಸ್ ಇರುತ್ತೆ. ಪಾನಿಪುರಿ ಅಂದ್ರೆ ಎಮೋಷನ್ಸ್. ನನಗೆ ಅದರಲ್ಲಿ ತುಂಬಾ ಅವಾಗ್ಲಿಂದನೂ ಅಷ್ಟೇ ತುಂಬಾ ಹಚ್ಕೊಂಡು ಟೇಸ್ಟ್ ಬರುತ್ತಂತೆ, ಹಿಂಗೆ ಕೆರ್ಕ ಬಂದ್ರೆ ಟೇಸ್ಟ್ ಬರುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೌಂದರ್ಯ. ನಿಮ್ಮ ಹೆಸರು? ಸಂಜನಾ. ಓಕೆ, ಇವತ್ತಿನ ಕಂಟೆಂಟ್ ಏನು ಅಂದರೆ ಮೈಸೂರು ಸ್ಟ್ರೀಟ್ ಫುಡಲ್ಲಿ ನಿಮ್ಗೆ ಏನು ಇಷ್ಟ ಅಂತ. ಪಾನಿಪುರಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನಿಮ್ಮ ಪಾನಿಪುರಿನೇ ಸರಿ. ನಿಮಗೆ ಪಾನಿಪುರಿ ಯಾಕೆ ಇಷ್ಟ? ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ. ತುಂಬ ಇಷ್ಟ. ಲೈಕ್ ಯಾವ ಥರ ಇಷ್ಟ? ಅಂದ್ರೆ ಸ್ಪೈಸಿ ಆಗಿರಬೇಕು. ಸ್ಪೈಸಿ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಏನಿಲ್ಲ. ಓಕೆ, ಅದನ್ನು ಹೇಗೆ ಮಾಡ್ತಾರೆ ಅಂತ ಗೊತ್ತಲ್ವಾ ನಿಮಗೆ? ಗೊತ್ತು. ಓಕೆ ಈಗ ನಾನು ನೆನ್ಪಿಟ್ಕೊಳ್ಳಿ. ನಿಮಗೆ ಯಾಕೆ ಇಷ್ಟ ಅಷ್ಟೇ. ಪಾನಿಪುರಿ ಮಾಡೋರು ಏನೇನೋ ಮಾಡಿಕೊಂಡು ಅದಾದಮೇಲೆ ಏನೇನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಇದೆಲ್ಲ ನಿಮಗೆ ಹೇಗೆ ಅನ್ಸುತ್ತೆ? ಇಲ್ಲ, ಕಳಿಸಿರ್ತಾರೆ ಫ್ರೆಂಡ್ಸ್. ಆದ್ರೂ ಇಷ್ಟ ಅಂದ್ರೆ ಪ್ರೂವ್ ಆಗಿದೆ, ಪೇಪರಲ್ಲೆಲ್ಲ ಬಂದೈತೆ, ಪ್ರೂವ್ ಆಗಿದೆ. ಹೌದು, ಪ್ರೂವ್ ಆಗಿದೆ ಅಲ್ವಾ, ಅದಕ್ಕೆ ನೀವು ಬಿಡಲ್ಲ. ಪಾನಿಪುರಿ ಇಷ್ಟ ಅಷ್ಟೇ. ತಪ್ಪಲಿ ನಾನು ತಾಯಿ ನೀನು 7 ಜನ್ಮದ ಬಂದು. ಮನೇಲಿ ಮಾಡ್ಕೊಂತೀನಿ, ಬರುತ್ತಲ್ಲ ಮಾಡೋದು. ಪಾನಿಪುರಿ ಮನೇಲಿ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ನನಗೂ ಕೂಡ ಮಾಡ್ತೀರಿ. ಆಯ್ತು, ಸರಿ ಆಯಿತು. ಈಗ ಮೈಸೂರಿನಲ್ಲಿ ಪ್ಲೇಸ್ ಯಾವ್ದು ಇಷ್ಟ? ಈಗ ನೀವು ಓಡೋಗ್ಬಿಡಿ. ತಳ ಬಿತಳ ಪಾತಾಳ ತಳ ತಳದಿ ನಿನ್ನ ಬಚ್ಚಿಟ್ಟರೂ ಕರೆದೊಯ್ಯದೆ ಕರ್ಕೊಂಡ್ಬಿಡ್ತೀರಲ್ಲ ಅಲ್ಲಿ. ಇದು ಮೈಸೂರಲ್ಲಿ ಯಾವ ಪ್ಲೇಸ್ ನಿಮ್ಗೆ ಇಷ್ಟ? ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್. ನಿಮಗೆ ಪ್ಯಾಲೇಸ್. ಓಕೆ, ಮೈಸೂರು ಪ್ಯಾಲೇಸ್ ಅಲ್ಲಿ ಇಷ್ಟ ಆಗುತ್ತೆ ಅಂತ. ಗ್ರೌಂಡ್ ಫುಲ್ ಆಟ ಆಡ್ಕೊಂಡಿರೋದ ಅಂತ ನಿಮಗೆ? ಪ್ಯಾಲೇಸ್ ಅಂದ್ರೇನೆ ಇಷ್ಟ. ಅದು ಎಷ್ಟೋ ವರ್ಷದಿಂದ ಅಷ್ಟು ಕಷ್ಟಪಟ್ಟು ನಿರ್ಮಾಣ ಮಾಡೋರೆ, ಮತ್ತು ಚೆನ್ನಾಗೂ ಐತೆ. ಅಲ್ಲಿರೋ ಅಂಬಾರಿ, ಆ ರಾಜ ಕೂತ್ಕೊತಿದ್ದ ಆಸನಗಳು, ಅದೆಲ್ಲ ಇಷ್ಟ ಇದೆ. ಓಕೆ, ನಿಮಗೆ ಈಗ ಅರಮನೆನ ಒಂದಿನ ಇಬ್ಬರಿಗೂ ಬಿಟ್ಕೊಟ್ಬಿಡ್ತಾರೆ, ಹಾಗೆ ಯಾವ ಥರ ಎಂಜಾಯ್ ಮಾಡ್ತೀರಿ? ಹೇಗೆ? ಏನಿಲ್ಲ, ಫುಲ್ ಎಂಜಾಯ್ ಮಾಡ್ತೀವಿ, ಫುಲ್ಲು ಖುಷಿಯಾಗಿ ಇರ್ತೀವಿ. ಅಂಬಾರಿ ಇರುತ್ತಲ್ಲ, ಅದನ್ನೇನು ಮಾಡಲ್ವಾ? ಅಂಬಾರಿ ಇರುತ್ತಲ್ಲ, ಮರಕ್ಕೆ ಬಿಡೋಣ ಅಂತ ಏನು ಪ್ಲಾನ್ ಮಾಡಲ್ಲ? ಎತ್ತಕ್ಕಾಗಲ್ಲ ನಮ್ಮ ಕೈಲಿ. ಅಷ್ಟೊಂದು ದುಡ್ಡು ಇರುತ್ತೆ ಕಣ್ರಿ. ಆಗ ಬಟ್ ಎತ್ತಕ್ಕಾಗಲ್ವಾ? ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಅದು ನಿಮ್ದೇನೆ, ಒಂದಿನ ಎಲ್ಲ ನಿಮ್ದೇ ಅದು. ಒಂದಿನ ಮಾತ್ರ ತಾನೆ, ಆಮೇಲೆ ನೆಕ್ಸ್ಟ್ ಅದೇನಾಗೋದು ನೋಡ್ಕೊತೀರ. ಹೇಗಿರು ನಿಮ್ಗೆ ಮುಂದೆ ರಚನೆ ಮಾಡ್ಬೇಕಲ್ವಾ? ನಿಮಗೆ ಸರಿ, ಥ್ಯಾಂಕ್ ಯು. ಪ್ರಮತಿ ಎಸ್ ಅಂತ. ಪ್ರಮತಿ ಎಸ್ ಅಂತ ಸ್ಕೂಲ್ ಹುಡುಗಿ ಹೇಳ್ದಂಗೆ ಹೇಳ್ತಾರೆ. ಪ್ರೀತಿ ಪಿ. ಮೈಸೂರಲ್ಲಿ ಸ್ಟ್ರೀಟ್ ಫುಡಲ್ಲಿ ನಿಮ್ಗೆ ಏನು ಇಷ್ಟ? ನನಗೆ ಮಸಾಲೆ ದೋಸೆ. ಓಕೆ, ನಿಮಗೆ? ನನಗೆ ಗೋಬಿ ಮಂಚೂರಿ. ಓಕೆ, ಮಸಾಲೆ ದೋಸೆ ಯಾಕೆ ಇಷ್ಟ? ನನಗೆ ಅದರಲ್ಲಿ ತುಂಬಾ ಅವಾಗ್ಲಿಂದನೂ ಅಷ್ಟೇ ತುಂಬಾ ಹಚ್ಕೊಬಿಟ್ಟಿದ್ದೀನಿ. ತುಂಬಾ ಇಷ್ಟ. ತುಂಬಾ ಇಷ್ಟ. ನನಗೆ ಈಗ ರೀಸೆಂಟಾಗಿ ತುಂಬ ಇಷ್ಟ ಗೋಬಿ ಮಂಚೂರಿ. ನಮ್ಮ ಮನೆ ಸೈಡ್ ಮಾಡೋದು ಇಷ್ಟ. ಓಕೆ, ಮೈಸೂರಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ? ಮಾಮೂಲಿ ಮೈಸೂರು ಪ್ಯಾಲೇಸ್ ಮತ್ತೆ ಸ್ವಲ್ಪ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್. ನಿಮಗೂ ಸೇಮ್. ಓಕೆ, ಮೈಸೂರು ಪ್ಯಾಲೇಸಲ್ಲಿ ಒಂದಿನ ನಿಮ್ಮ ಇಬ್ಬರನ್ನ ಬಿಡ್ತಾರೆ. ನಿಮ್ಮದೇ ರಾಜ್ಯ, ಫುಲ್ಲು ನೀವಿಬ್ಬರೇ ಇರ್ತೀರಾ. ನೈಟು ಇರುತ್ತೆ ನೀವೇ ಇರ್ತೀರಾ, ಬೆಳಗ್ಗೆನೂ ನೀವೇ ಇರ್ತೀರಾ. ದೆವ್ವ ಬಂದ್ರೆ ನಿಮ್ಮ ಜೊತೆನೇ ಇರುತ್ತೆ. ನಮ್ಮ ಅಮ್ಮನ ಜೊತೆ, ನಮ್ಮ ಅಕ್ಕನ ಜೊತೆ ಬಂದಾಗ ಹೋಗ್ತೀವಿ ಅಷ್ಟೇ. ಒನ್ ಡೇಗೋಸ್ಕರ ಅಷ್ಟೇ, ಒನ್ ಡೇ ಟ್ರಿಪ್ ಹೋದಂಗೆ. ಆಮೇಲೆ ಏನಿಲ್ಲ, ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಮಾಮೂಲಿ ಅಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮ ಹೆಸರು ಪೂರ್ಣನಾಥ್ ರಾಠೋಡ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ನಿಮ್ಮ ಹೆಸರು ಬ್ರೋ? ಜೀವನ್. ಓಕೆ ಬ್ರೋ, ಈಗ ನಿಮಗೆ ಮೈಸೂರಲ್ಲಿ ಸ್ಟ್ರೀಟ್ ಫುಡಲ್ಲಿ ಏನು ಇಷ್ಟ ಆಗುತ್ತೆ? ಮೈಸೂರಲ್ಲಿ ನಮಗೆ ಫುಡ್ ಐಟಮಲ್ಲಿ ತಿನ್ನೋಕ್ಕೋಸ್ಕರ ಅಂದರೆ ಬಾತು, ಬಿರಿಯಾನಿ, ಇಡ್ಲಿ, ದೋಸೆ, रोटी, नान, बटर नान, दाल खिचड़ी, कुलचा, पालक पनीर, पालक बटर मसाला, पालक टिक्का मसाला, ಗೋಬಿ ಚೆನ್ನಾಗಿದೆ. ಗೋಬಿ ಸಖತ್గా ಇದೆ ಕ್ವಾಲಿಟಿ. ಅವನು ನಮಗೆ ಪಾನಿಪುರಿ ಇದೆ ಬೇಕಾಗಿದ್ದು ನಮಗೂ ಕೂಡ. ಓಕೆ ಬ್ರೋ, ನಿಮಗೆ ಪಾನಿಪುರಿ ಯಾಕೆ ಇಷ್ಟ?
ಪಾನಿಪುರಿ ತುಂಬ ಇಷ್ಟ ಇದೆ. ತುಂಬ ಯಾಕೆ ಇಷ್ಟ ಬ್ರೋ? ಅದೇ ಯಾಕೆ ಅಂದರೆ ತಿನ್ನೋಕೆ ಒಂದಕ್ಕೋಸ್ಕರ ಒಂದು ಟೇಸ್ಟ್ ಬಿಡುತ್ತೆ. ಹಾಂ ಆಮೇಲೆ ಟೇಸ್ಟ್ ಒಂಥರ ಸಖತ್ತಾಗಿದೆ. ನಾವು ಪಾನಿಪುರಿ ತಿನ್ನಲ್ಲ, ಯಾವಾಗಲೂ ಟೇಸ್ಟ್ ಅದು ಚೆನ್ನಾಗಿಲ್ಲ. ಅದು ಸ್ವೀಟ್ ಇರುತ್ತೆ, ಖಟ್ಟ ಮೀಠ ಇರುತ್ತೆ, ಅದು ನಾವು ತಿನ್ನಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಕೆ ಬ್ರೋ, ನಿಮಗೆ ಪಾನಿಪುರಿ ತುಂಬ ಇಷ್ಟ ಅಂತ ಹೇಳಿದ್ರಲ್ಲ, ಮಾಡೋದನ್ನ ನೋಡಿರ್ತೀರಾ, ಎಲ್ಲ ಮಾಡಿರ್ತಾರೆ. ಪಾನಿಪುರಿ ಅಂದರೆ ಇಲ್ಲ ಒಟ್ಟಿಗೆ ಒಂದು ಸೈಡಲ್ಲಿ ಎಲ್ಲ ತಿಂತಾರೆ. ಸೈಡಲ್ಲೇ ಬ್ರೋ, ಸೈಡಲ್ಲಿ ಹೋಗ್ಬಿಟ್ಟು ಹಿಂಗೆ ಕರ್ಕೊಂಡು ಬರೋದು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಎಲ್ಲ ಜೊತೆಗೆ ಒಂಥರ ಟೇಸ್ಟ್, ತಿನ್ನೋಕ್ಕೆ ಒಂಥರ ಟೇಸ್ಟ್ ಬರುತ್ತೆ. ಟೇಸ್ಟ್ ಬರುತ್ತಂತೆ, ಹಿಂಗೆ ಕರ್ಕೊಂಡು ಬಂದರೆ ಟೇಸ್ಟ್ ಬರುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ. ಆದ್ರೂ ಹಂಗೆ ಹೇಳ್ತಿದ್ದೀರಲ್ಲ ಬ್ರೋ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಓಕೆ ಬ್ರೋ, ಈಗ ಮೈಸೂರಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ? ನಮಗೆ ಮೈಸೂರು ಪ್ಯಾಲೇಸ್. ಚೆನ್ನಾಗಿ. ಓಕೆ ಬ್ರೋ, ಮೈಸೂರು ಪ್ಯಾಲೇಸಲ್ಲಿ ಒಂದಿನ ಯಾರಾದ್ರೂ ಬಿಡ್ತಾರೆ ನಿಮ್ಮನ್ನು, ನಿಮ್ಮದೇ ರಾಜ್ಯ, ಏನು ಮಾಡ್ತೀರಾ? ನಮ್ಮದೇ ರಾಜ್ಯ ಅಂದರೆ ಬೇಟಾ ಮನ್ ಮೇ ಲಡ್ಡು ಫೂಟ. ಸ್ವಲ್ಪ ಎಂಜಾಯ್. ಫುಲ್ ಎಂಜಾಯ್ ಮಾಡ್ತೀನಿ. ಒಂದಿನ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ಬಿಡ್ತೀನಿ. ಅದು ತಂದು ಕೊಡಪ್ಪ, ಇದು ತಂದು ಕೊಡಪ್ಪ. ಒಂದಿನ ರಾಜ ಅಂದರೆ ಫುಲ್ ಎಂಜಾಯ್. ಹೆಸರು? ದಾಕ್ಷಾಯಿಣಿ. ದ್ರಾಕ್ಷಾಯಣಿ. ದಾಕ್ಷಾಯಿಣಿ. ದ್ರಾಕ್ಷಾಯಣಿ. ದಾ ದಾಕ್ಷಾಯಣಿ. ಓನ್ಲಿ ದ್ರಾ ಇಲ್ಲ. ದಾಕ್ಷಾಯಣಿ. ಓಕೆ, ನಿಮ್ಮ ನೇಮ್ ತಿಳ್ಕೊಳ್ಳೋದಕ್ಕೆ ಎಷ್ಟು ಬೇಕಾಯಿತು. ಓಕೆ, ಈಗ ಮೊದಲನೇದಾಗಿ ನಿಮಗೆ ಮೈಸೂರು ಸ್ಟ್ರೀಟ್ ಫುಡಲ್ಲಿ ನಿಮ್ಗೆ ಏನು ಇಷ್ಟ? ಮೈಸೂರು ಸ್ಟ್ರೀಟ್ ಮಸಾಲೆ ಪುರಿ. ಮಸಾಲೆ ಪುರಿ. ಮಸಾಲೆ ಪುರಿ ಬಿಟ್ಟರೆ? ಮಸಾಲೆ ಬಿಟ್ಟರೆ ಬಿರಿಯಾನಿ. ಬಿರಿಯಾನಿ. ಚಾಟ್ಸ್ ಎಲ್ಲ ಸ್ಟ್ರೀಟ್ ಫುಡ್ಡಲ್ಲಿ ಬಿರಿಯಾನಿನೂ ಇಷ್ಟ. ಈಗ ಹುಡುಗಿರಿಗೆಲ್ಲ ನಾರ್ಮಲಿ ಪಾನಿಪುರಿ ಇಷ್ಟ ಆಗುತ್ತಲ್ವ, ನಿಮಗೆ ಪಾನಿಪುರಿ ಇಷ್ಟ ಆಗುತ್ತೆ? ಅದು ಇಷ್ಟ ಆಗುತ್ತೆ. ಪಾನಿಪುರಿ ಯಾಕೆ ಇಷ್ಟ? ಅದು ಏನಕ್ಕೆ ಇಷ್ಟ ಅಂತಂದ್ರೆ ಅದು ಏನೋ ಒಂಥರ ಎಮೋಷನ್ಸ್ ಈ ಇರುತ್ತೆ. ಪಾನಿಪುರಿ ಅಂದರೆ ಎಮೋಷನ್ಸ್. ಓಕೆ, ಈಗ ಪಾನಿಪುರಿ ಹೇಗೆ ಮಾಡ್ತಾರೆ ಅಂತ ಗೊತ್ತಲ್ವಾ? ಹಾಂ ಗೊತ್ತು. ಕ್ಲೀನಾಗಿ ಗೊತ್ತು. ಕ್ಲೀನ್ ಆಗುತ್ತೆ. ಯೂಟ್ಯೂಬಲ್ಲೆಲ್ಲ ನೋಡಿದ್ರಾ? ಯೂಟ್ಯೂಬ್ ಮನೇಲೇ ಮಾಡ್ಕೊಳ್ತೀವಿ ಒಂದೊಂದ್ಸಲ. ಈಗ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತು. ಸ್ವಲ್ಪ ಗಲೀಜ್ ಕೆಲಸ ಮಾಡಿರ್ತಾರೆ ಅವರು. ಹೌದು. ಹಾಂ, ಅದ್ರ ಬಗ್ಗೆ ಏನು ನಾವು ಅಲ್ಲಿ ತಿನ್ನೋದೇ ಇಲ್ಲ, ಕ್ಲೀನ್ ಆಗಿರೋ ಕಡೆ ಹೋಗಿ ಕ್ಲೀನಾಗಿರೋ ಅದು ಹೇಗೆ ಗೊತ್ತಿರುತ್ತೆ? ಅವರೆಲ್ಲ ಆ ಥರ ಮಾಡಿರೋದ್ರೆ ಮಾಡಿಲ್ಲ ಅಂದರೆ ಸುಮಾರು ವರ್ಷದಿಂದ ಅವ್ರ ಹತ್ರನೇ ಹೋಗಿ ತಿಂತಾ ಇರ್ತೀವಲ್ಲ, ಸೊ ಅದಕ್ಕೆ. ಸುಮಾರು ವರ್ಷದಿಂದ ಅಂದರೆ ಪಕ್ಕ ಅವರು ಕೊಳಗ್ ಮಾಡೇ ಮಾಡ್ತಾರೆ. ನೀವು ಹೆಂಗೆ ನೋಡಿದ್ದೀರಾ? ನಾವು ಯೂಟ್ಯೂಬರ್ಸು, ಆಗಾಗ ಒಂದಷ್ಟು ಕಡೆ ವಿಡಿಯೋ ಮಾಡಿಕೊಂಡು ನಾವೇ ಅಪ್ಲೋಡ್ ಮಾಡೋರು. ಗೊತ್ತಿಲ್ಲ, ಆದರೆ ಇಷ್ಟ. ಅದು ಇಷ್ಟ. ಏನೇ ಮಾಡೋರು ಇಷ್ಟ. ಎಲ್ಲ ಕ್ಲೀನ್ ಇರುತ್ತೆ, ಸ್ವಲ್ಪ ಹೈಜೀನ್ ನೋಡಿಬಿಟ್ಟು. ಓಕೆ, ಮೈಸೂರಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ? ಚಾಮುಂಡಿ ಬೆಟ್ಟ ಪ್ಯಾಲೇಸ್. ಚಾಮುಂಡಿ ಬೆಟ್ಟ ಇಷ್ಟ, ಪ್ಯಾಲೇಸ್ ಇಷ್ಟ. ಓಕೆ, ಈಗ ಮೈಸೂರು ಪ್ಯಾಲೇಸಲ್ಲಿ ಒಂದಿನ ನಿಮ್ಮನ್ನು ಇರೋದಕ್ಕೆ ಬಿಡ್ತಾರೆ, ನೀವು ಒಬ್ಬರೇ ಇರ್ತೀರಾ? ಅಲ್ಲಿ ಇರೋದಕ್ಕೆ ಬಿಡೋದೇ ಇಲ್ಲ. ಇಲ್ಲ, ಬಿಡ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಬಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಹೇಗೆ ಎಂಜಾಯ್ ಮಾಡ್ತೀರಾ? ಹೇಗೆಂದ್ರೆ ಫುಲ್ ಡೀಟೈಲ್ ಆಗಿ ನೋಡ್ಕೊಂಡು ಬರ್ತೀನಿ, ಏನೇನು ಯಾವ ಥರ ಆರ್ಕಿಟೆಕ್ಟ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಪಿಕ್ಚರ್ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೇ. ಕ್ಲಿಯರ್ ಬುಕ್ ಬಂದುಬಿಡ್ತೀರಾ ಅದ್ರ ಬಗ್ಗೆ? ಒನ್ ಡೇ ಇರ್ಬೋದು ಅಂದರೆ ಅದು ಲಕ್ ಅಲ್ವಾ, ಸೊ ಅದಕ್ಕೆ ಎಲ್ಲ ನೋಡ್ಕೊಂಡು. ಅದೇ ಎಂಜಾಯ್ಮೆಂಟ್ ನಿಮಗೆ? ನನಗೆ ಆರ್ಕಿಟೆಕ್ಚರ್ ನೋಡೋದೇ ಒಂದು ಎಂಜಾಯ್ಮೆಂಟ್. ಯಾವ್ಯಾವ ಥರ ಇದು ಮಾಡಿದ್ದಾರೆ ಅನ್ನೋದೇ ಒಂದು ಎಂಜಾಯ್. ಈಗ ನಾರ್ಮಲಿ ಈ ಥರ ಬಿಟ್ಬಿಟ್ರೆ ಒಂದಷ್ಟು ಜನ ಸೈನಿಕರು ಇರ್ತಾರೆ, ಆರ್ಡರ್ ಮಾಡ್ತಾರೆ, ಆ ಥರ ಎಲ್ಲ ಆಸೆ ಇಲ್ಲ. ಆ ಥರ ಎಲ್ಲ ಆ ಥರ ಓಕೆ, ಥ್ಯಾಂಕ್ ಯು.